ಮಳೆಗಾಲದಲ್ಲಿ ನೈಸರ್ಗಿಕವಾಗಿ ಜಲಾಭಿಷೇಕವನ್ನ ಮಾಡ್ಕೊತಾ ಇರತಕ್ಕಂತ ಬಂಗಾರದಂತ ನಮ್ಮ ಬಂಗಾರೇಶ್ವರ ದೇವರು ನೋಡಿ. ಬಂಗಾರೇಶ್ವರ ದೇವಸ್ಥಾನದ ಬಗ್ಗೆ ನಿಖರವಾದ ಇತಿಹಾಸ ತಿಳಿದಿಲ್ಲ, ಆದ್ರೂ ಇದು ಬನವಾಸಿ ಕದಂಬರ ಕಾಲದ ಒಂದು ವಿಶಿಷ್ಟ ದೇವಾಲಯಗಳಲ್ಲಿ ಇದು ಒಂದಂತ ಹೇಳ್ಬೋದು. ಈ ಜಾಗದಲ್ಲೇ ಮುಡಿ ಎಲ್ಲ ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಒಂದು ವಿಶಿಷ್ಟವಾದ ಸ್ಥಳದಲ್ಲಿದ್ದೇವೆ. ಈ ಸ್ಥಳ ವಿಶಿಷ್ಟ ಯಾಕಂತಂದ್ರೆ ನಮ್ಮ ಕನ್ನಡದ ಹೆಮ್ಮೆಯ ಕದಂಬರ ರಾಜಧಾನಿಯಾದಂತಹ ಬನವಾಸಿಯಲ್ಲಿದ್ದೇವೆ. ಈಗ ನಿಮಗೆ ಕರ್ಕೊಂಡು ಹೋಗ್ತಾ ಇರತಕ್ಕಂತಹ ಸ್ಥಳ ತುಂಬಾ ವಿಶಿಷ್ಟವಾದಂತದ್ದು. ನೀವು ಮಳೆಗಾಲದಲ್ಲಿ ಈ ಸ್ಥಳಕ್ಕೆ ಬಂದ್ರೆ ಆ ದೇವಸ್ಥಾನ ಪೂರ್ತಿ ಮುಳುಗಿರುತ್ತೆ ಅಂತ ಒಂದು ವಿಶಿಷ್ಟವಾದ ದೇವಸ್ಥಾನಕ್ಕೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂತಂದ್ರೆ ಬನವಾಸಿ ಹತ್ರ ಇರತಕ್ಕಂತಹ ಗುಡ್ನಾಪುರದ ಶ್ರೀ ಬಂಗಾರೇಶ್ವರ ದೇವಸ್ಥಾನ. ಸ್ನೇಹಿತರೆ, ಈ ಬಂಗಾರೇಶ್ವರ ದೇವಸ್ಥಾನ ಬರೋದು ಗುಡ್ನಾಪುರ ಕೆರೆಯ ಪಕ್ಕದಲ್ಲೇ ಇದೆ. ವಿಸ್ತೀರ್ಣವಾದ ಕೆರೆಯಲ್ಲಿ ಈ ಬಂಗಾರೇಶ್ವರ ದೇವರು ಸದಾ ಜಲಾಭಿಷೇಕ ಮಾಡ್ತಾ ಇರ್ತಾರೆ. ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ದೇವರು ಜಲ ಅಭಿಷೇಕ ಮಾಡ್ತಾನೆ ಇರ್ತಾರೆ. ಹಾಗೆ ಬೇಸಿಗೆ ಕಾಲದಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ನೀರು ತಗ್ಗಿರುತ್ತೆ, ಬಟ್ ಮಳೆಗಾಲದಲ್ಲಿ ಬಂದ್ರೆ ನಿಮ್ಗೆ ಈ ತರದ ವಾತಾವರಣ ಸಿಗುತ್ತೆ. ಹೌದು ನೋಡಿ ಸ್ನೇಹಿತರೆ, ಬಂಗಾರೇಶ್ವರ ದೇವಸ್ಥಾನ ನೋಡಿ. ಈ ದೇವಸ್ಥಾನದಲ್ಲಿ ಒಳಗಡೆಗೆ ದೇವರ ಶಿವಲಿಂಗ ಇದೆ. ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ನೋಡಿ ಎಲ್ಲ ನೀರು ತುಂಬಿದೆ. ಇದು ಗುಡ್ನಾಪುರ ಕೆರೆಯ ನೀರು. ಮಳೆಗಾಲ, ಈಗ ನಾವು ಮಳೆಗಾಲದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇವೆ. ಇಷ್ಟೊಂದು ನೀರು ಇಲ್ಲಿ ತುಂಬಿದೆ, ಇನ್ನೂ ಹೆಚ್ಚಿಗೆ ನೀರು ಬರುತ್ತಂತೆ. ಹೌದು, ಮಳೆಗಾಲ ಪೀಕ್ ಅಲ್ಲಿರುವಾಗ ಇದು ಈ ದಂಡೆ ಇದೆಯಲ್ಲ, ಇಲ್ಲಿ ತನಕನೂ ನೀರು ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಕದಂಬರ ರಾಜಧಾನಿಯಲ್ಲಿರುವಂತಹ ಒಂದು ವಿಶಿಷ್ಟ ದೇವಸ್ಥಾನಗಳಲ್ಲಿ ಇದು ಒಂದಂತ ಹೇಳ್ಬೋದು. ಕದಂಬರು ಅನೇಕ ದೇವಸ್ಥಾನಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಸ್ವಲ್ಪ ಹೋದ್ರೆ ನಿಮ್ಗೆ ರಾಣಿ ಮಹಲ್ ಸಿಗುತ್ತೆ. ಅದರ ಪಕ್ಕದಲ್ಲೇ ಈ ಗುಡ್ನಾಪುರ ಕೆರೆ ಇದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಗುಡ್ನಾಪುರದಲ್ಲಿ ಸ್ಥಿತರಾದಂತಹ ಬಂಗಾರದಂತೆ ಹೊಳೆಯುತ್ತಿರುವ ನಮ್ಮ ಬಂಗಾರೇಶ್ವರ ದೇವಸ್ಥಾನಕ್ಕೆ ಹೋಗುವ. ಬನ್ನಿ ಹೋಗೋಣ. ನೀರಲ್ಲಿ ಹೋಗೋದೇ ಒಂಥರ ಖುಷಿ ಆಗ್ತಿದೆ ದೇವರನ್ನ ನೋಡ್ಲಿಕ್ಕೆ. ಸೇಫ್ ಆಗಿದೆ, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ಈಗ ಇಷ್ಟು ನೀರಿದೆ, ಖಾಲಿ ಇಷ್ಟು ಬರ್ತಾ ಇದೆ. ತುಂಬಾ ನೀರು ಬರುತ್ತೆ ಇಲ್ಲಿ. ಸೊ ನೀರು ಜಾಸ್ತಿ ಬಂದಾಗ ಇಲ್ಲಿ ಇಳಿಯೋ ಸಾಹಸ ಮಾಡಬೇಡಿ ಸ್ನೇಹಿತರೆ. ಮಳೆಗಾಲದಲ್ಲಿ ನೈಸರ್ಗಿಕವಾಗಿ ಜಲಾಭಿಷೇಕವನ್ನ ಮಾಡ್ಕೊತಾ ಇರತಕ್ಕಂತ ಬಂಗಾರದಂತ ನಮ್ಮ ಬಂಗಾರೇಶ್ವರ ದೇವರು ನೋಡಿ. ಶ್ರೀ ಪಾರ್ವತಿ ದೇವರು, ಬಂಗಾರೇಶ್ವರ ದೇವರು, ಗಣಪತಿ ಮತ್ತೆ ಬಸವಣ್ಣ ನೋಡಿ. ಶಿವಲಿಂಗ ಅರ್ಧ ಮುಳುಗಿದೆ, ಸದಾಕಾಲ ಜಲಾಭಿಷೇಕ ಆಗ್ತಾ ಇದೆ ಶಿವನಿಗೆ. ಅಲೆಗಳ ಶಬ್ದ ನೋಡಿ, ನೀರಿನ ಅಲೆಗಳ ಶಬ್ದ. ಸ್ನೇಹಿತರೆ, ಈ ಬಂಗಾರೇಶ್ವರ ದೇವಸ್ಥಾನದ ಬಗ್ಗೆ ನಿಖರವಾದ ಇತಿಹಾಸ ತಿಳಿದಿಲ್ಲ, ಆದ್ರೂ ಇದು ಬನವಾಸಿ ಕದಂಬರ ಕಾಲದ ಒಂದು ವಿಶಿಷ್ಟ ದೇವಾಲಯಗಳಲ್ಲಿ ಇದು ಒಂದಂತ ಹೇಳ್ಬೋದು.
ಅಂದ್ರೆ ಈ ಗುಡ್ನಾಪುರ ಕೆರೆ ಏನಿದೆ ಅಲ್ಲ, ಇದನ್ನ ರಾಣಿ ಕಾಲದಲ್ಲಿ ಉಪಯೋಗಿಸ್ತಾ ಇದ್ರು ಅಂತ ಹೌದು. ಒಂದು ಏನೋ ಇತಿಹಾಸ ಇದೆ ಅಂತೆ. ಒಂದು ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ, ವಿಹಾರಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾರೆ ಈ ಕೆರೆಯನ್ನು. ಹಾಗೆ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಯ್ತು ಅಂತಲೂ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಗುಡ್ನಾಪುರದಲ್ಲಿ ಇರ್ತಕ್ಕಂಥ ಬಂಗಾರೇಶ್ವರ ದೇವಸ್ಥಾನಕ್ಕೆ ವಿಶೇಷವಾಗಿ ಭಕ್ತಾದಿಗಳೆಲ್ಲ ಮುಡಿ ಹರಕೆಯನ್ನ ಕಟ್ಕೋತಾರೆ. ಯಾಕಂದ್ರೆ ಸಂತಾನ ಭಾಗ್ಯಕ್ಕಾಗಿ ಈ ಮುಡಿ ಹರಕೆಯನ್ನ ಕೊಡ್ತಾರಂತೆ. ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿ ಮದುವೆ ಕಾರ್ಯಕ್ರಮಗಳೆಲ್ಲ ನಡೀತವೆ. ಹಾಗೆ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ ಮೇಲ್ಗಡೆ, ದೇವಸ್ಥಾನದ ಮೇಲ್ಗಡೆ. ಅಲ್ಲಿ ನೋಡಿ, ಅಲ್ಲೇ ಅದು ಕೊಡುವ ಸ್ಥಳ, ಮುಡಿ ಕೊಡುವ ಸ್ಥಳ. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಈ ದೇವಸ್ಥಾನದ ಹಿಂದ್ಗಡೆ ಏನಿದೆ ಅಲ್ಲ, ಅದು ಕೆರೆ, ದೊಡ್ಡ ಕೆರೆ, ಸುಮಾರು ಹೌದು 166 ಎಕರೆ ಅಂದ್ರೆ ಸಣ್ಣದ, ತುಂಬಾ ದೊಡ್ಡದು. ಮುಂದೆ ಹೋಗ್ಬೇಡ ಜಾಸ್ತಿ. ನೋಡಿ ನೀರಿನ ಅಲೆಗಳ ಶಬ್ದ ಕೇಳಿ ಹೇಗಿದೆ ಅಂತ. ಹೌದೌದು, ಹೌದು, ನದಿಯಲ್ಲಿ ಈಸಾಡಿದಾಗೆ ಆಗ್ತಿದೆ ನನಗೆ. ಸ್ನೇಹಿತರೆ, ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಕೆರೆ ತುಂಬಾ ಆಳವಾಗಿದೆ. ಯಾರು ಇದರಲ್ಲಿ ಸ್ನಾನ ಮಾಡಲಿಕ್ಕೆ, ಈಜಾಡ್ಲಿಕ್ಕೆ ಹೋಗುವಂಥ ಸಾಹಸವನ್ನು ಮಾತ್ರ ಮಾಡಲೇಬೇಡಿ. ಯಾಕಂದರೆ ಕೆರೆ ನೋಡಿ, ಕೆರೆ ಅಲೆಗಳ ಮೇಲೇನೆ ನಾವು ತಿಳ್ಕೋಬಹುದು ಎಷ್ಟೊಂದು ಆಳ ಇರಬಹುದು ಅಂತ. ಹೇಗಿದೆ ದೇವಸ್ಥಾನ? ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಈ ಮಳೆಗಾಲದಲ್ಲಿ ಈ ಕೆರೆಯ ನೀರು ಏನ್ ಬರುತ್ತಲ್ಲ, ಅವಾಗ ಈ ದೇವಸ್ಥಾನ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ಅದರ ಇದೇ ಬೇರೆ, ಬೇರೆ. ಆಮೇಲೆ ಇಲ್ಲಿ ಮುಂದ್ಗಡೆ ಹೋದ್ರೆ ದೇವಸ್ಥಾನದ ತಡೆಗೋಡೆ ಇದೆ. ಅಲ್ಲಿ ಅಂದ್ರೆ ಕಂಪೌಂಡ್ ಇದೆ, ಕಂಪೌಂಡ್ ಎಲ್ಲ ಮುಳುಗಿದೆ ನೋಡಿ. ಅಲ್ಲಿ ಒಂದು ಶಿವಲಿಂಗ ಇದೆ. ಹೌದು, ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲೇ ಈ ಜಾಗದಲ್ಲೇ ಮುಡಿ ಎಲ್ಲ ಕೊಡ್ತಾರೆ. ಆಮೇಲೆ ಅಲ್ಲಿ ನೋಡಿ, ಆ ಕೆರೆಗೆ ಹೋಗ್ಲಿಕ್ಕೆ, ಅಂದ್ರೆ ಕೆರೆ ಬೇಸಿಗೆಯಲ್ಲಿ ಕೆಳಗಡೆ ಇರುತ್ತಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸ್ಟೆಪ್ಸ್ ಕೂಡ ಇದೆ. ಅಲ್ಲಿ ದೇವಸ್ಥಾನದ ಹಿಂದ್ಗಡೆ ನೀವು ನೋಡ್ಬೋದು. ಅಲ್ಲಿ ಈಗಂತೂ ರುದ್ರದೇವರಿಗೆ ಅಭಿಷೇಕ ಆಗ್ತಾನೆ ಇದೆ ಸತತವಾಗಿ. ಇದು ಒಂಥರ ಚಂದ ಅಲ್ಲ ನೋಡ್ಲಿಕ್ಕೆ? ಹೌದು, ಯಾರು ಅಭಿಷೇಕ ಮಾಡ್ಬೇಕಂತಲೇ ಇಲ್ಲ, ರಶೀದಿ ಮಾಡ್ಬೇಕಂತಲೇ ಇಲ್ಲ. ಮತ್ತೆ ಮಳೆಗಾಲದಲ್ಲಿ ಇಷ್ಟು ನೀರು ಬಂದ್ರೂ ಕೂಡ ಡೈಲಿ ನಿತ್ಯ ಪೂಜೆ ಆಗ್ತದೆ ದೇವರಿಗೆ. ಹೌದು. ಹಾಗೆ ಸ್ನೇಹಿತರೆ, ಈಗ ನೋಡಿ ಅಲೆಗಳು ಬರ್ತಾ ಇದ್ದಾವೆ. ಇಲ್ಲಿ ಕುಳಿತುಕೊಳ್ಳಿಕ್ಕೆ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುಳಿತುಕೊಂಡು ಒಂದು 10 ನಿಮಿಷ ನೀವು ಧ್ಯಾನ ಮಾಡಿದ್ರೆ ಇನ್ನೂ ಅದರ ಆನಂದನೇ ಬೇರೆ ಅಲ್ವಾ? ಹೌದು, ಪ್ರಶಾಂತವಾಗಿದೆ ವಾತಾವರಣ. ನಿಜವಾಗ್ಲೂ ಬಂಗಾರೇಶ್ವರ ಬಂಗಾರದ ಹಾಗೆ ಈ ಸ್ಥಳ ಇದೆ. ಬಂಗಾರದಂತ ಸ್ಥಳದಲ್ಲಿ ಬಂಗಾರೇಶ್ವರರು ಇದ್ದಾರೆ. ನಿಜ. ಬಂಗಾರೇಶ್ವರ ದೇವಸ್ಥಾನದ ಕಳಶ. ಇಲ್ಲಿ ನೋಡಿ, ಇಲ್ಲಿಂದ ಗುಡ್ನಾಪುರ ಕೆರೆಯನ್ನು ನೋಡೋಣ. ಎಷ್ಟು ಸೌಂದರ್ಯ ಇದೆ ಅಲ್ಲ. ಅಷ್ಟೇ ನಮ್ಮ ಜನ ಕೆಟ್ಟದಾಗಿ ಮಾಡ್ತಾರೆ ನೋಡಿ. ಎಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ ಅಲ್ವಾ? ಇದು ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ, ಪರಿಸರ ಹಾಳು ಮಾಡೋದ್ರಿಂದ ಏನ್ ಸಾಧಿಸ್ತಾರ ಅಂತ ಅವ್ರಿಗೆ ಖುಷಿ ಆಗ್ತದೆ, ಭಾರಿ ಖುಷಿ ಪಡ್ತಾರೆ. ಹಾಗೆ ಸ್ನೇಹಿತರೆ, ಈ ಬಂಗಾರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವರಾತ್ರಿ ದಿನ ಇಲ್ಲಿ ಜಾತ್ರೆ ಆಗುತ್ತೆ. ಮಹಾಶಿವರಾತ್ರಿ ದಿನದಂದು ಈ ಬಂಗಾರೇಶ್ವರ ದೇವರಿಗೆ ತೆಪ್ಪೋತ್ಸವವನ್ನು ಈ ಕೆರೆಯಲ್ಲೇ ಮಾಡ್ತಾರೆ. ಹಾಗೆ ಆ ದಿನ ತುಂಬ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಸ್ನೇಹಿತರೆ. ನೋಡಲಿಕ್ಕೆ ಅದೊಂಥರ ಕಣ್ಣಿಗೆ ಹಬ್ಬನೇ. ಕೆರೆ
ಎಷ್ಟೊಂದು ವಿಶಾಲವಾದಂತ ಗುಡ್ನಾಪುರ ಕೆರೆ ನೋಡಿ, ಬಂಗಾರೇಶ್ವರ ದೇವರು ನೀರಿನಲ್ಲಿ ಮುಳುಗಿದ್ದಾರೆ. ಇದು ಬಂಗಾರೇಶ್ವರ ದೇವಸ್ಥಾನ. ಇಲ್ಲಿ ನಿಲ್ಬೇಕು ಅನ್ಕೊಂಡಿದ್ವಾ? ಜೋರ್ ಮಳೆ ಬಂದು ಮರನೇ ಮುಳುಗಿದೆ ಅದ್ರಲ್ಲಿ. ಹೌದು, ಜೋರಿದೆ, ಇನ್ನು ತುಂಬಾ ಮೋಡ ಇದೆ ನೋಡಲು. ನೋಡಿದ್ರಲ್ಲ ಸ್ನೇಹಿತರೆ, ಬಂಗಾರದಂತ ಬಂಗಾರೇಶ್ವರ ದೇವಸ್ಥಾನ. ನಮ್ಗಂತೂ ಈ ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಆಯ್ತು. ಹೌದು, ಈ ದೇವಸ್ಥಾನ ನಿತ್ಯ ಜಲಾಭಿಷೇಕ ಆಗ್ತಾ ಇದೆ ಶಿವನಿಗೆ, ಅದು ಒಂದು ಖುಷಿ ಆಯ್ತು. ಆಮೇಲೆ ಸ್ನೇಹಿತರೆ, ನೀವೇನಾದ್ರೂ ಈ ಬಂಗಾರೇಶ್ವರ ದೇವಸ್ಥಾನಕ್ಕೆ ಬರ್ತೀರಿ ಅಂತಂದ್ರೆ, ಇದು ದೇವಸ್ಥಾನವು ಬನವಾಸಿಯಿಂದ ಸುಮಾರು ಒಂದು 5-5.5 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿಯಾಗಿ ಸಿರಿಸಿಯಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಏನಾದ್ರು ಬರ್ತೀರಿ ಅಂತಂದ್ರೆ ಸಿರಿಸಿಗೆ ಸುಮಾರು ಒಂದು 400 ಕಿಲೋಮೀಟರ್ ಇದೆ. ಅಲ್ಲಿವರೆಗೂ ನಿಮಗೆ ಬಸ್ ಫೆಸಿಲಿಟಿ ಇದೆ. ಸಿರ್ಸಿಯಿಂದ ಬನವಾಸಿಗೂ ಕೂಡ ಬಸ್, ಸರ್ಕಾರಿ ಬಸ್ ಆಗಲಿ ಲೋಕಲ್ ಬಸ್ಗಳಾಗಲಿ ಸಿಗ್ತದೆ. ಮತ್ತೆ ಅಲ್ಲಿಂದ ಬನವಾಸಿ ದೇವಸ್ಥಾನದಿಂದ ನಿಮಗೆ ಲೋಕಲ್ ಆಟೋ ರಿಕ್ಷಾಗಳು ಕೂಡ ಇಲ್ಲಿಗೆ ಬರ್ಲಿಕ್ಕೆ ಸಿಗ್ತದೆ. ಮತ್ತೆ ನೀವೇನಾದ್ರೂ ಹುಬ್ಬಳ್ಳಿಯಿಂದ ಬರ್ತೀರಿ ಅಂದ್ರೆ ಒಂದು ಸುಮಾರು 120-125 ಕಿಲೋಮೀಟರ್ ದೂರದಲ್ಲಿ ಬಂಗಾರೇಶ್ವರ ದೇವಸ್ಥಾನ ಇದೆ. ಹಾಗೆ ನಿಮ್ಗೆ ಇಲ್ಲಿ ಬಂದ್ರೆ ಸುತ್ತಮುತ್ತಲೂ ಅನೇಕ ಪ್ರವಾಸಿ ಸ್ಥಳಗಳಿವೆ. ನಮ್ಮ ಶಿರ್ಸಿ ಮಾರಿಕಾಂಬ ಆಗಿರ್ಬೋದು, ಉಂಚಳ್ಳಿ ಜಲಪಾತ ಆಗಿರ್ಬೋದು, ಇಲ್ಲಿಂದ ಒಂದು 30 ಕಿಲೋಮೀಟರ್ ಇದೆ. ಹಾಗೇನೆ ಸಹಸ್ರಲಿಂಗ ಆಗಿರ್ಬೋದು, ಎಲ್ಲಾನು ನೀವು ಕವರ್ ಮಾಡ್ಬೋದು ಒಂದ್ ದಿವಸದಲ್ಲಿ. ತುಂಬಾ ಅದ್ಭುತವಾದಂತಹ ಪ್ಲೇಸ್ಗಳು, ಸಹಸ್ರಲಿಂಗದ್ದು, ಹಾಗೆ ಬನವಾಸಿ ಮಧುಕೇಶ್ವರ ದೇವಸ್ಥಾನದ್ದು, ಶಿರ್ಸಿ ಮಾರಿಕಾಂಬ ದೇವಸ್ಥಾನದ್ದು ಎಲ್ಲ ವಿಡಿಯೋಗಳನ್ನ ನಾವು ಮಾಡಿದ್ದೇವೆ ಸ್ನೇಹಿತರೆ. ಯಾರೆಲ್ಲ ನೋಡಿಲ್ವೋ ನಮ್ಮ ಚಾನಲ್ಗೆ ಒಂದ್ಸಲ ಭೇಟಿ ನೀಡಿ ವಿಡಿಯೋಗಳನ್ನ ನೋಡ್ಬೋದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೈ ಬೈ ಫ್ರೆಂಡ್ಸ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, take care. Bye bye. Bye bye.